ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಕ್ ಟು ಪೆವಿಲಿಯನ್ ಫ್ರೆಂಡ್ಸ್. ಸೊ ಇವಾಗ ನಾನು ಸ್ವಲ್ಪ ವ್ಯಾಲ್ಯೂಷನ್ ಎಲ್ಲ ಮುಗ್ದಿದೆ. ಸೊ ಇನ್ನು ಮುಂದೆ ನಾನು ನಿಮಗೆ ಟೇಸ್ಟಿ ರೆಸಿಪಿನ ತೋರಿಸ್ತೀನಿ. ಇಲ್ಲಿ ನೋಡಿ, ಇವತ್ತು ಆ್ಯಕ್ಚುಲಿ ಇದು ನೆನ್ನೆ ಮಾಡಿದ್ದು. ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಸೊ ನೆನ್ನೆ ನಂಗೆ ವರ್ಕ್ ಇತ್ತು. ಆದರೂ ನಾನು ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ. ಸೊ ಒಂದು ದಿಢೀರ್ ಫ್ರೆಂಡ್ಸ್, ಇದು ದಿಢೀರ್ ಅನ್ನೋದಕ್ಕಿಂತ ಇಡ್ಲಿ ನೋಡಿ ಎಷ್ಟು ಪ್ಲಫಿ ಆಗಿದೆ. ಇದಕ್ಕೆ ನಾನು ಟೊಮೊಟೊ ಪಚ್ಚಡಿ ಮಾಡಿದ್ದೆ. ಇದೇನಿದು ಅಂತ ಅನ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ರೆಸಿಪಿ ನೋಡಿ. ಇಲ್ಲಿ ನೋಡಿ, ರಿವ್ಯೂ ಕೊಡ್ತಾ ಇದ್ದಾರೆ, ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಈ ಇಡ್ಲಿ ಸ್ಪೆಷಲ್ ಏನು ಅಂದರೆ, ನಾನು ಉದ್ದಿನಬೇಳೆ ಹಾಕಿಲ್ಲ ಈ ಇಡ್ಲಿಗೆ. ಅದೇ ರೀತಿ ದಿಢೀರ್ ಅಂತ ಮಾಡಿರೋದು. ಯಾವ ರೀತಿ ಅಂದರೆ ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಜಸ್ಟ್ ರೈಸು, ಸ್ವಲ್ಪ ಮೊಸರು ಮತ್ತು ಇಡ್ಲಿ ರವೆ ಯೂಸ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಮೊದಲೆಲ್ಲ ಮಾಡಿಲ್ಲ ಅಂತಲ್ಲ, ಬಟ್ ಇವತ್ತಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟು ಇಡ್ಲಿ ಮತ್ತು ಚಟ್ನಿನ 1 ಅವರ್ ಒಳಗಡೆ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿಬಿಟ್ಟು ನಾನು ಯೂನಿವರ್ಸಿಟಿಗೆ ಹೋದೆ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಪಟ ಅಂತ ವೀಡಿಯೋನೂ ಮಾಡಿಕೊಂಡು ರೆಸಿಪಿನೂ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸು ಕಟ್ಬಿಟ್ಟು ಎಷ್ಟು ಜನ ಟೈಮ್ ಮ್ಯಾನೇಜ್ ಮಾಡಿದ್ನಲ್ಲ ಅಂತ. ಏನಿಲ್ಲ ಫ್ರೆಂಡ್ಸ್, ಮನಸ್ಸು ಮಾಡಿದ್ರೆ ಇಚ್ಛಾಶಕ್ತಿ ಇರಬೇಕು ಅಂತಾರಲ್ಲ, ಅದಷ್ಟೇ ವರ್ಕ್ ಆಗೋದು. ನೋಡಿ, ಇಲ್ಲಿ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಬನ್ನಿ ಯಾವ ರೀತಿ ಮೊದಲು ಟೊಮೊಟೊ ಪಚ್ಚಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿರುವಂಥ ಜಾಮೂನ್ ಸೈಜು, ತುಂಬ ಚಿಕ್ಕದಿರುವಂತಹ ಒಂದು 10-12 ಟೊಮೆಟೊ ತೊಗೊಂಡಿದ್ದೀನಿ. ಇದು ಹುಳಿ ಟೊಮೆಟೊ, ನಾಟಿ ಅಂತಾರಲ್ಲ ಅದು. ಅದಕ್ಕೆ ಒಂದು 10-12 ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿಕಾಯಿ ತುಂಬ ಖಾರ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಮೀಡಿಯಮ್ ಖಾರ ಮತ್ತು ಸ್ವಲ್ಪ ಸ್ವೀಟ್ ಬರುತ್ತೆ ಮೆಣಸಿನ್ಕಾಯಿ, ಅಷ್ಟು ಘಾಟಿರಲ್ಲ, ಅದನ್ನು ತೊಗೊಂಡಿದ್ದೀನಿ. ಪಚ್ಚಡಿ ಮಾಡೋದಕ್ಕೆ ಟೊಮೆಟೊ ಮತ್ತು ಒಣಮೆಣಸಿಕಾಯಿ ಬೇಕು. ಟೊಮೆಟೊ ಮತ್ತು ಒಣಮೆಣಸಿಕಾಯಿ ಚೆನ್ನಾಗಿ ತೊಳ್ಕೊಂಡು ನಾನಿವಾಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು. ಇದೇ ಟ್ವಿಸ್ಟ್ ಫ್ರೆಂಡ್ಸ್ ಇದು. ನೋಡಿ, ಇದು ಏನು ಗಲೀಜಿದೆಯಾ ಅಂತ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ. ಬಿಕಾಸ್ ಮಳೆಗಾಲ ಅಲ್ವಾ, ಸೊ ಕೆಲವೊಂದ್ಸಲ ಟೊಮೊಟೊ ಹುಳ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎಲ್ಲ ಟೊಮೆಟೊನೂ ಜಸ್ಟು 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಟೊಮೆಟೊನೂ ಚೆಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾವುದೇ ಒಂದು ರೆಸಿಪಿ ಆಗಲಿ ಸ್ವಲ್ಪ ಪೇಷನ್ಸ್ ಇರಬೇಕು, ಆಮೇಲೆ ಮಾಡಬೇಕು ಅನ್ನೋ ಮನಸ್ಸಿರಬೇಕು. ಆವಾಗಷ್ಟೇ ರೆಸಿಪಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಅದೇ ರೀತಿ ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಗಡಿಬಿಡಿಲಿ ಮಾಡಲೇಬೇಕಲ್ಲ ಅಂತ ನೀವು ಮಾಡೋಕ್ಕೋದ್ರೆ ಯಾವ ರೆಸಿಪಿನೂ ಚೆನ್ನಾಗಿ ಬರಲ್ಲ. ಸೊ ಯಾವುದೇ ಕೆಲಸ ಆಗಲಿ ಮನಸ್ಸಿಟ್ಟು ಮಾಡಬೇಕು ಅಂತಾರಲ್ಲ, ಹಾಗಾಗಿ ನೋಡಿ, ನಾನಿವಾಗ ನೀಟಾಗಿ ಟೈಮ್ ಆದರೂ ಪರವಾಗಿಲ್ಲ, ಬಟ್ಟು ಎಲ್ಲ ಟೊಮೆಟೊನೂ ಚೆಕ್ ಮಾಡಿ ವಿಡಿಯೋನೂ ಶೂಟ್ ಮಾಡಿಕೊಂಡೆ ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಟೊಮೆಟೊ ನಾನು ಚೆಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅನ್ಕೊತೀನಿ ತುಂಬ ಜನ ಇದನ್ನು ಮಾಡಿಲ್ಲ ಅಂತ. ಟೊಮೆಟೊ ಚಟ್ನಿ ಮಾಡಿದ್ದೀರಾ, ನನ್ನ ರೆಸಿಪಿಲಿ ಟೊಮೆಟೊ ಗೊಜ್ಜು ಹಾಕಿದ್ದೆ, ಅದನ್ನು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ರೆಂಡ್ಸು, ಕೊಲೀಗ್ಸು ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಹೇಳಿದ್ದಾರೆ. ಹಾಕಲಿಲ್ಲ ಅಂದ್ರೂ ಇದ್ರಿಗೆ ಸಿಕ್ಕಾಗ ಫೋನಲ್ಲೆಲ್ಲ ಹೇಳಿದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ಒಂದು ಲೈಕ್ ಕೊಡಿ ನಿಮಗೆ ನಾನು ಮಾಡೋವಂಥ ವಿಡಿಯೋ ಮತ್ತು ರೆಸಿಪಿಗಳು ಇಷ್ಟ ಆದರೆ. ನೋಡಿ, ನಾನಿವಾಗ ಕುಕ್ಕರ್ಗೆ ಹಾಕಿಬಿಟ್ಟು ಟೊಮೆಟೊ ರಸನೂ ಸ್ವಲ್ಪ ಇತ್ತಲ್ಲ, ಅದನ್ನು ಹಾಕಿಬಿಟ್ಟು ನಾನಿವಾಗ 2 ವಿಜಲ್ ಹಾಕ್ಸ್ತೀನಿ. ಫ್ರೆಂಡ್ಸ್, ಬೇಯೋದಕ್ಕೆ ತುಂಬ ಕಡಿಮೆ ನೀರು ಹಾಕಬೇಕು, ಅದು ಸ್ಟೀಮಲ್ಲಿ ಬೇಯಬೇಕು. ತುಂಬ ಜಾಸ್ತಿ ಹಾಕಿಬಿಟ್ರೆ ನೋಡ್ತಾ ಇರ್ಬೋದು ನಾನು ಎಷ್ಟು ಕಡಿಮೆ ಹಾಕಿದ್ದೀನಿ, ನೀರು ಕಾಣಿಸ್ತಾನೇ ಇಲ್ಲ. ಜಸ್ಟ್ ಸ್ಟೀಮ್ ಕ್ರಿಯೇಟ್ ಆಗೋದಕ್ಕಷ್ಟೇ ನಾನು ವಾಟರನ್ನು ಹಾಕಿರೋದು. ಮಾಮೂಲಿ ಫಿಲ್ಟರ್ ವಾಟರ್ ಹಾಕಿಬಿಟ್ಟು ನಾನು ಇದನ್ನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅದು ಬೇಯಲಿ, ಅಷ್ಟರೊಳಗಡೆ ನಾನು ಹೇಳಿದ್ನಲ್ಲ, ಇಡ್ಲಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಹಿಂದಿನ ದಿನ ಅಕ್ಕಿ ಉದ್ದಿನಬೇಳೆ ಏನೂ ನೆನೆ ಹಾಕಿಲ್ಲ. ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಪಚ್ಚಡಿ ಜೊತೆ ಇಡ್ಲಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಇದು ನೆನೆ ಹಾಕಿಬಿಟ್ಟು ಮಾಡಿರೋದು ಅಲ್ಲ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗು ಮತ್ತು ಟೆಕ್ಸ್ಚರು ಬರುತ್ತೆ. ನೋಡಿ, ನೈಟು ನಾನು ಸ್ವಲ್ಪ ರೈಸ್ ಮಾಡಿದ್ದೆ, ಅದು ಉಳಿದಿತ್ತು. ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೆ, ಯಾವುದಕ್ಕೆ ಇಡ್ಲಿಗೆ ಮಾಡಬೇಕು ಅಂತ. ಸೊ ನೋಡಿ, ನಾನು ಉಳಿದಿರೋಂಥ ಅನ್ನವನ್ನು ಹಾಕಿ ಇದಕ್ಕೆ ಹುಳಿ ಮೊಸರು, ನೀರನ್ನು ಯಾವುದೇ ಕಾರಣಕ್ಕೂ ಹಾಕಿ ರುಬ್ಬಾರ್ದು ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಮೊಸರು ಸ್ವೀಟ್ ಇರಬಾರ್ದು, ಸ್ವಲ್ಪ ಹುಳಿ ಇರಬೇಕು. ಅಂದರೆ ಇವತ್ತು ಬೆಳಗ್ಗೆ ನೀವು ಇಡ್ಲಿ ಮಾಡ್ತಿದ್ದೀರಾ ಅಂದರೆ ನೆನ್ನೆ ಬೆಳಿಗ್ಗೆ ಹಾಕಿರುವಂಥ ಮೊಸರು ತೊಗೋಬೇಕು. ಹಾಗಾದರೆ ಅಷ್ಟೇ ಇಡ್ಲಿ ತುಂಬ ಚೆನ್ನಾಗಿ ಬರೋದು. ನೋಡಿ, ನಾನು ಒಂದು 2 ಮುಷ್ಟಿಯಷ್ಟು ರೈಸು, ಎಷ್ಟು ಮಿಕ್ಕಿತ್ತು ಅಷ್ಟು ರೈಸನ್ನು ಹಾಕಿ 1.5 ಕಪ್ಪಷ್ಟು ನಾನು ಮೊಸರು ಮತ್ತು ಉಪ್ಪನ್ನು ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಯಾಕಂದ್ರೆ ನನಗೆ ಸಣ್ಣ ಉಪ್ಪು ಅಷ್ಟು ಇಷ್ಟ ಆಗೋಲ್ಲ, ನನಗೆ ಅಷ್ಟು ಟೇಸ್ಟಿ ಅನಿಸಲ್ಲ. ಹಾಗಾಗಿ ಕಲ್ಲುಪ್ಪನ್ನು ಹಾಕಿ ನಾನಿವಾಗ ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಫೈನ್ ಅಂದರೆ ಬೆಣ್ಣೆ ಥರ ಟೆಕ್ಸ್ಚರ್ ಈ ಥರ ಬರಬೇಕು. ತರಿಯಾಗಿ ರುಬ್ಕೋಬಾರ್ದು, ಅದೇ ರೀತಿ ನೀರನ್ನು ಹಾಕಬಾರ್ದು ಫ್ರೆಂಡ್ಸ್. ನಾನು ಪದೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಮೊಸರನ್ನ, ಅಕಸ್ಮಾತ್ ಮೊಸರು
ಗಟ್ಟಿದ್ರೆ ಮೊಸರನ್ನ ಮೊದಲೇ ಬೀಟ್ ಮಾಡಿ ಸ್ವಲ್ಪ ನೀರು ಹಾಕಿ ತೆಳ್ಳು ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಅದಕ್ಕೆ ಬೇಕಾಗಿರುವಂಥದ್ದು ಇಡ್ಲಿ ರವೆ. ಅಂಗಡಿಯಿಂದ ಪಾಕೆಟ್ ತರಿಸಿರ್ತೀವಲ್ಲ ಅದನ್ನೇ ಹಾಕಬೇಕು. ಮನೆಯಲ್ಲಿ ಅಕ್ಕಿ ನುಚ್ಚನ್ನು ಮಾಡಿಸಿರೋ ಅಂಥದ್ದನ್ನು ಹಾಕಬಾರ್ದು, ಇಡ್ಲಿ ಚೆನ್ನಾಗಿ ಬರಲ್ಲ. ಸೊ ನೋಡಿ, ನಾನಿವಾಗ ಅನ್ನ ಏನು ರುಬ್ಕೊಂಡಿದ್ನಲ್ಲ ಅದೇ ಜಾರಿಂದ ಅದನ್ನು ಜಸ್ಟು ನೀರು ಹಾಕಿ ಏನು ರಿನ್ಸ್ ಮಾಡಿಲ್ಲ, ನಾನು ಇಡ್ಲಿ ರವೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಡ್ಲಿ ರವೆ ಕಣ್ಣು ಅಂದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಇಡ್ಲಿ ರವೆ ಹಾಕಬೇಕು ಅಂತ. ಸೊ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು 4 ಜನಕ್ಕೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಬಾಕ್ಸಿಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಏನು ಮಿಕ್ಸಿ ಜಾರ್ ಇತ್ತಲ್ಲ ಅದರಲ್ಲಿ ಅರ್ಧದಷ್ಟು ನಾನು ಇಡ್ಲಿ ರವೆನ ಹಾಕೋತಾ ಇದ್ದೀನಿ. ಸೊ ನೋಡಿ, ಈಗ ನಾನು ಇದಕ್ಕೆ ನೀರು ಹಾಕಲ್ಲ, ಹಾಗೆ ಒಂದು ರೌಂಡ್ ಜಸ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನನಗೆ ಮೊದಲೇ ನೀರು ಹಾಕಿಬಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಅಂತ ಗೊತ್ತಾಗಲ್ಲ. ಹಾಗಾಗಿ ಇವಾಗ ಇಡ್ಲಿ ರವೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ಅಂದರೆ, ರವೆ ತೊಳಿಬೇಡಿ, ಡ್ರೈ ರವೆನೇ ಹಾಕಿ. ಈ ರವೆ ನೀರು ಬಿಟ್ಬಿಡುತ್ತೆ. ಹಾಗಾಗಿ ನೋಡಿ, ಜಸ್ಟು ಒಂದು 2 to 3 ಪಲ್ಸ್ ಅಷ್ಟೇ ಮಿಕ್ಸಿ ಮಾಡಬೇಕು. ನೀವು ಹೇಳ್ತಾ ಇದ್ದೀರಾ ನೀರು ಹಾಕಬೇಡಿ ಅಂತ. ಹೌದು, ನಾನು ಅನ್ನ ಮಿಕ್ಸಿ ಹಾಕಬೇಕಾದ್ರೆ ನೀರು ಹಾಕಬೇಡಿ ಅಂತ ಹೇಳಿದ್ದು. ಸೊ ರವೆಗೆ ಇಲ್ಲ ನಿಮಗೆ ಸ್ವಲ್ಪ ಮೊಸರು ಏನು ಇದೆ ಅಂದರೆ ನೀವು ಮೊಸರನ್ನೇ ಹಾಕಿ ರುಬ್ಬೋದು, ಏನು ಅಡ್ಡಿ ಇಲ್ಲ. ಬಟ್ ನನಗೆ ತುಂಬಾ ಮೊಸರು ಉಳಿದಿದ್ದರಿಂದ ಇಡ್ಲಿ ತುಂಬ ಹುಳಿ ಆಗುತ್ತೆ ಅನ್ನಿಸ್ತು. ಹಾಗಾಗಿ ನಾನು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಅನ್ನನೂ ಮತ್ತು ರವಾನ ಏನು ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದನ್ನು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬ ತೆಳು ಮಾಡ್ಕೋಬೇಡಿ. ಆಮೇಲೆ ಬೇಕಾದ್ರೆ ನೀವು ಗಟ್ಟಿ ಅನಿಸಿದರೆ ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ನೀವು ಇಡ್ಲಿನ ಸ್ಟ್ಯಾಂಡಿಗೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು. ಮೊದಲೇ ನೀರು ಹಾಕಿಬಿಟ್ರೆ ಫ್ರೆಂಡ್ಸ್ ಈ ರವೆ ಹಳ್ಕೊಳ್ಳಲ್ಲ. ಹಾಗಾಗಿ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಯಾವುದೇ ನನ್ನೊಂದು ರೆಸಿಪಿ ನೀವು ನೋಡ್ತಾ ಇದ್ದೀರಂದರೆ ಕಂಪ್ಲೀಟ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮಧ್ಯ ನಾನು ಒಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ. ಸೊ ಆ ಟಿಪ್ಸನ್ನು ಫಾಲೋ ಮಾಡಿದರೆ ಅಷ್ಟೇ ಫೈನಲ್ ರಿಸಲ್ಟು ತುಂಬ ಚೆನ್ನಾಗಿ ಬರೋದು. ಇವಾಗ ನಾನು ಅದನ್ನು ಒಂದು 15 ಮಿನಿಟ್ಸು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀವು ನೋಡಿದರೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ, ನೆಕ್ಸ್ಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ, ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನಾನು ಟೊಮೊಟೊ ಪಚ್ಚಡಿಗೆ, ಒಗ್ಗರಣೆಗೆ ಮತ್ತು ಮಿಕ್ಸಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ತೋರಿಸಿದ್ನಲ್ಲ, ಸೊ ಒಣ ಕೊಬ್ಬರಿ ಹಾಕಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಈ ಟೊಮೆಟೊ ಪಚ್ಚಡಿಗೆ ಹಸಿದು ಕಾಯಿ ಹಾಕಬಾರ್ದು, ಒಣ ಕೊಬ್ಬರಿನೇ ಹಾಕಬೇಕು. ಒಣ ಕೊಬ್ಬರಿ ಇಲ್ಲ ಅಂದರೆ ದಯವಿಟ್ಟು ಈ ರೆಸಿಪಿನ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನೇಲಿ ಯಾವತ್ತು ಒಣ ಕೊಬ್ಬರಿ ಇರುತ್ತೋ ಅವತ್ತು ಮಾಡಿ. ಇದಕ್ಕೆ ನಾಟಿ ಬೆಳ್ಳುಳ್ಳಿನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಯೂಶ್ವಲಿ ನಾವು ನಾಟಿ ಬೆಳ್ಳುಳ್ಳಿ, ಈ ಚಿಕ್ಕ ಬೆಳ್ಳುಳ್ಳಿನೇ ಯೂಸ್ ಮಾಡೋದು. ಇದ್ರ ಘಮನೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಜಾಸ್ತಿ ಇದರಲ್ಲಿ ಹೆಸರು ಥರ ಫೈಬರ್ ಇರಲ್ಲ. ಇದರಲ್ಲಿ ತುಂಬ ಫೈನ್ ಈ ಥರ ಲೇಯರ್ ಇರೋದ್ರಿಂದ ಹೆಲ್ತಿಗೂ ಏನು ಅಷ್ಟು ಎಫೆಕ್ಟ್ ಆಗೋಲ್ಲ. ತುಂಬ ಚೆನ್ನಾಗಿ ಕೊಬ್ಬಿನಂಶವನ್ನು ಕರಗಿಸುತ್ತೆ ಈ ಬೆಳ್ಳುಳ್ಳಿ. ಆಮೇಲೆ 4 ಹಾಕೋ ಜಾಗದಲ್ಲಿ 2 ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ನಾನು ಹೆಚ್ಚಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್, ತುರಿಯೋಕ್ಕೆಲ್ಲ ಹೋಗಲ್ಲ. ಯಾಕಂದರೆ ನಮ್ಮ ಮಿಕ್ಸಿ ತುಂಬ ಫೈನಾಗಿ ಚೆನ್ನಾಗಿ ರುಬ್ಬುತ್ತೆ, ನನಗೇನು ಅಷ್ಟು ಅಡ್ಡಿ ಇಲ್ಲ. ನಿಮ್ಮ ಮಿಕ್ಸಿ ಚೆನ್ನಾಗಿಲ್ಲ ಕ್ವಾಲಿಟಿ ಅಂದರೆ ನೀವು ತುರಿದು ಹಾಕೋಬೋದು, ಏನು ಅಡ್ಡಿ ಇಲ್ಲ. ನಾನಿವಾಗ ನೋಡಿ ಅರ್ಧ ಹೋಳಷ್ಟು ಕೊಬ್ಬರಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ನಾವೇನು ಕಡಲೆಗೆ ಹಾಕ್ತೀವಲ್ಲ, ಹಸಿಕಾಯಿ ಕಡಲೆ ಮಾಡ್ತೀವಲ್ಲ, ಚಟ್ನಿ ಮಾಡ್ತೀವಲ್ಲ, ಈ ಪುಟಾಣಿ ಅಂತಾರೆ, ದುಂಡುಗಡಲೆ ಅಂತಾರೆ, ಅದನ್ನು ನಾನು 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಪಚಡಿನ ನಾನು ರಾತ್ರಿಗೂ ಇದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ನೋಡ್ಕೊಳ್ಳಿ ಎಷ್ಟು ಜನ ಇದ್ದೀರಾ, ಎಷ್ಟು ಕ್ವಾಂಟಿಟಿ ಮಾಡ್ಕೋಬೇಕು ಅಂತ. ಇದಕ್ಕೆ 2 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಡ. ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಇವಾಗ ಕುಕ್ಕರ್ 2 ವಿಷಲ್ ಹಾಕಿದೆ. ನಾನಿವಾಗ ಇದನ್ನು ತಣ್ಣಗಾಗೋದಕ್ಕೆ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಗ್ಗರಣೆಗೆ ನಾನು ಈರುಳ್ಳಿ ಹೆಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಬಿಸಿ ಇದೆ, ಇಷ್ಟು ಬಿಸಿನೇ ನಾವು ಮಿಕ್ಸಿಗೆ ಹಾಕಬಾರ್ದು. ಹಾಗಾಗಿ ನಾನಿವಾಗ ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೊದಲು ನಾನು ಒಗ್ಗರಣೆಗೆ ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೈಮಲ್ಟೇನಿಯಸ್ಲಿ ಫ್ರೆಂಡ್ಸ್ ನನಗೂ ರೆಡಿ ಆಗಬೇಕಲ್ವಾ. ಸೊ 1 ಅವರ್ ಒಳಗಡೆ ನಾನು ಇಷ್ಟು ರೆಸಿಪಿನ ಶೂಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಆಗಿಬಿಟ್ಟಿದೆ, ನಿಮಗೆ ತೋರಿಸ್ಬೇಕು ಅಂತ ನಾನು ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಒಂದು ಬೆಂಬಲ ಇರಲಿ ಅಂತಲೇ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಅಂತ ಯಾವಾಗಲೂ ಕೇಳೋದು. ಈರುಳ್ಳಿನ ಚಿಕ್ಕದಾಗಿ ಫೈನ್ ಚಾಪಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇವತ್ತು ಚಾಪಿಂಗ್ ಮಾಡೋದೇನು ಬಹಳ ಇರಲಿಲ್ಲ, ಜಸ್ಟ್ 1 ಆನಿಯನ್ ಅಲ್ವಾ, ಹಾಗಾಗಿ ತೊಗೊಂಡೆ. ಬಟ್ ಆನಿಯನ್ ನಂಗೆ ತುಂಬ ಜಾಸ್ತಿ ಆಗುತ್ತೆ ಅನ್ನಿಸ್ತು. ಹಾಗಾಗಿ ಜಸ್ಟ್ ಅರ್ಧ ಆನಿಯನ್ ಅಷ್ಟೇ ನಾನು ಇಲ್ಲಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡು ಇನ್ನು ಅರ್ಧನ ನಾನು ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ನಮ್ಮ ಗಾರ್ಡನಲ್ಲೇ ಬಿಟ್ಟಿರುವಂಥ ಫ್ರೆಶ್ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ರೆಡಿಯಾಗಿದೆ. ಇವಾಗ ನಾನು ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಒಣಮೆಣಸಿಕಾಯಿನ ಹಾರಲಿಕ್ಕೆ ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಬಿಸಿದು ಹಾಕ್ಬಿಟ್ಟೆ ಮುಖಕ್ಕೆ ಹಾರಿಬಿಡುತ್ತೆ. ನನಗೆ ಒಂದು 2-3 ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ.
ಅವಸರ ಅಂತ ಮಾಡೋಕ್ಕೋಗಿ ನಮ್ಮ ಸ್ಕಿನ್ನು ನಮ್ಮ ಫೇಸನ್ನು ನಾವೇ ಹಾಳು ಮಾಡ್ಕೋತೀವಿ. ಹಾಗಾಗಿ ನಾನು ಎಲ್ಲ ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಏನು ಹೇಳ್ತೀನಿ ಅಡುಗೆ ಮನೆಯಲ್ಲಿ ಅಂದರೆ, ಸಮಾಧಾನವಾಗಿ ಮಾಡಿ, ಏನೂ ಆಗಲ್ಲ, ಒಂದು 5 ನಿಮಿಷ ವೇರಿಯೇಷನ್ ಆಗುತ್ತೆ ಅಷ್ಟೇ. ನೋಡಿ ಇವಾಗ ನಾನು ಅದನ್ನು ಹಾರಲಿಕ್ಕೆ ಇಟ್ಟಿದ್ದೀನಿ. ಅದು ಟೊಮೆಟೊ ಸ್ವಲ್ಪ ಹಾರಬೇಕು, ಯಾಕಂದರೆ ಮಿಕ್ಸಿಗೆ ಹಾಕಬೇಕಲ್ವ, ತಣ್ಣಗಾಗಬೇಕು ಅದಕ್ಕೆ. ಅಷ್ಟರೊಳಗಡೆ ನಾನು ಇಡ್ಲಿನ ಇಷ್ಟೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ನನಗೊಂದು 10 ಮಿನಿಟ್ಸ್ ಆಯಿತು. ಇವಾಗ ಇಡ್ಲಿ ಹಿಟ್ಟು ಚೆನ್ನಾಗಿ ರೆಸ್ಟ್ ಆಗಿದೆ, ಅಂದರೆ ಫರ್ಮೆಂಟ್ ಆಗಿದೆ, ಸ್ವಲ್ಪ ಹಳ್ಕೊಂಡಿರುತ್ತೆ. ಇವಾಗ ನಾನು ಇಡ್ಲಿ ಮೌಲ್ಡಿಗೆಲ್ಲ ನೀರು ಆಲ್ರೆಡಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಮೌಲ್ಡಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ. ಸೊ ನಮ್ಮನೇಲಿ 3 ಪ್ಲೇಟ್ ಫ್ರೆಂಡ್ಸ್ ಇರೋದು, ಹಾಗಾಗಿ 2 ಸ್ಟ್ಯಾಂಡ್ ಹಾಕಲೇಬೇಕು. ಸೊ ನೋಡಿ ನೀಟಾಗಿ ನಾನು ಬಟ್ಟೆಲೆಲ್ಲ ಧೂಳಿರುತ್ತೆ ಅಂತ ಒರೆಸ್ಬಿಟ್ಟು, ಅದೊಂದು ಅಭ್ಯಾಸ ಫ್ರೆಂಡ್ಸ್ ನನಗೆ. ಯಾವುದೇ ಪಾತ್ರೆ ಯೂಸ್ ಮಾಡಲಿ, ಡ್ರೈ ಪಾತ್ರೆ ಆದರೆ ಬಟ್ಟೆಲಿ ಒರೆಸ್ತೀನಿ, ವೆಟ್ ಪಾತ್ರೆ ಆದರೆ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟೆ ನಾನು ಯೂಸ್ ಮಾಡೋದು. ಅದೊಂದು ನನಗೆ ಫೋಬಿಯಾ ಇದೆ. ಹಾಗಾಗಿ ನೋಡಿ ಇವಾಗ ನಾನು ಇಡ್ಲಿ ಹಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ. ಸೊ ನಾನು ಅದಕ್ಕೆ ಹೇಳಿದ್ದು, ಮೊದಲೇ ನೀರು ಹಾಕಿಬಿಟ್ರೆ ಇಷ್ಟು ನೀಟಾಗಿ ಫರ್ಮೆಂಟ್ ಆಗಲ್ಲ. ನೀವು ಮೊದಲಿದ್ದಕ್ಕೂ ಈಗಿದ್ದಕ್ಕೂ ಕನ್ಸಿಸ್ಟೆನ್ಸಿ ನೋಡಿ. ರವೆ ತುಂಬ ಚೆನ್ನಾಗಿ ಹಳ್ಕೊಂಡಿದೆ. ಅನ್ನ ನಾವೇನು ರುಬ್ಬಿದ್ವಲ್ಲ ಅದು, ಮೊಸರು ಮತ್ತು ರವೆ ನೀಟಾಗಿ ಹೊಂದ್ಕೊಂಡಿದೆ. ಈಗ ನಾವಿದಕ್ಕೆ ಫರ್ಮೆಂಟ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಸೋಡಾ ಜಾಸ್ತಿ ಹಾಕಬಾರ್ದು, ಅದೇ ರೀತಿ ಈನೋನು ಹಾಕಬಾರ್ದು ಫ್ರೆಂಡ್ಸ್, ಒಂದು ಹೆಲ್ತಿಗೆ ಒಳ್ಳೆಯದಲ್ಲ. ಚಿಟಿಕೆಗಿಂತ ಸ್ವಲ್ಪ ಯೂಶ್ವಲಿ ಹಾಕೋದ್ಕಿಂತ ಜಾಸ್ತಿ ಸೋಡಾ ಹಾಕಿ. ನೋಡಿ ಜಸ್ಟ್ 1 ಸ್ಪೂನಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ನೀರನ್ನು ಸೇರಿಸಿರೋದು. ಇವಾಗ ಚೆನ್ನಾಗಿ ಒಂದು ಸೈಡಿಂದ ಮಿಕ್ಸ್ ಮಾಡಬೇಕು. ನೀವು ನನ್ನ ಕೈನ ನೋಡ್ತಾ ಇರ್ಬೋದು, ನಾನು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾಯಿಲ್ಲ, ಒಂದೇ ಸರ್ಕಲಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಒಂದೇ ಮೋಷನ್ ಅಂದರೆ ಒಂದೇ ಸರ್ಕಲಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಫ್ಲಫಿಯಾಗಿ ಫರ್ಮೆಂಟ್ ಆಗುತ್ತೆ. ಇದು ಒಂದು ಟಿಪ್ಸ್ ಫ್ರೆಂಡ್ಸ್. ನೋಡಿ ಇವಾಗ ಇಡ್ಲಿ ಹಿಟ್ಟು ಚೆನ್ನಾಗಿ ನಮ್ಗೆ ಎಷ್ಟು ಹದವಾಗಿ ಬೇಕೋ ನೋಡಿ ಫ್ರೆಂಡ್ಸ್. ಯಾರಾದರೂ ಹೇಳ್ತಾರಾ ಇದು ಉದ್ದಿನಬೇಳೆ ಹಾಕಿಲ್ಲ ಅಂತ, ನಾನು ಬೆಟ್ಟು ಕಟ್ತೀನಿ. ನೀವು ಮನೇಲಿ ಯಾರಿಗೂ ಹೇಳ್ದಲೆ ಈ ರೀತಿ ಇಡ್ಲಿ ಮಾಡಿ ಅವ್ರಿಗೆ ಸರ್ವ್ ಮಾಡಿ, ಖಂಡಿತ ಕಂಡ್ರಿಯೋದೇ ಇಲ್ಲ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಈ ರೆಸಿಪಿನ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನೋ ಅದೇ ರೀತಿ ಮಾಡಿ ನೀವು ಇಡ್ಲಿ ಮಾಡಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ನಾನು ಎಷ್ಟು ಹಿಟ್ಟು ಹಾಕ್ತಿದ್ದೀನಿ ಅಂತ. ಇಡ್ಲಿ ಹಿಟ್ಟು ಮೌಲ್ಡಿಗೆ ಜಸ್ಟ್ 50%. ನಾನು ನೋಡಿ ಇನ್ನೊಂದು ಅರ್ಧ ಇಂಚು ಗ್ಯಾಪ್ ಬಿಡ್ತಾ ಇದೆ, ಅಷ್ಟೇ ಹಿಟ್ಟು ಹಾಕ್ತಾ ಇರೋದು. ಸೊ ನೆಕ್ಸ್ಟ್ ನಾನು ಇಡ್ಲಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಡಬಲ್ ಸೈಜ್ ಆಗುತ್ತೆ ಇಡ್ಲಿ ಅಂತ. ಸೊ ಯಾವಾಗ ನಾವು ಹಾಕಿರೋಂಥ ಇಡ್ಲಿ ಡಬಲ್ ಆಗುತ್ತೋ, ಸೊ ಹಿಟ್ಟು ಎಕ್ಸಾಕ್ಟಾಗಿ ನಮ್ಗೆ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಸೊ ಇದು ಇನ್ಸ್ಟೆಂಟ್ ಆದ್ರೂ ಹಿಟ್ಟು ನಾವು 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ವಲ್ಲ, ಯಾವುದೋ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಅದು ಫರ್ಮೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ತಮ್ಮನೇಲಿ ಕೊಟ್ಟಿದ್ದು ಉದ್ದಿನ ಬೇಳೆ ಇಲ್ಲದೆ ಹೂವಿನಂತಹ ಇಡ್ಲಿನ ಯಾವ ರೀತಿ ಮಾಡೋದು ಅಂತ. ಸೊ ನೋಡಿ ನಾನು ಇವಾಗ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ನಾನು ಟೊಮೆಟೊ ಚಟ್ನಿಗೆ ಸೊ ತಣ್ಣಗೆ ಹಾಕಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೇನು ಇಡ್ಲಿ ಒಂದು ಸ್ಟ್ಯಾಂಡ್ ಒಯ್ದುಬಿಟ್ಟು ನಾನು ಚಟ್ನಿ ಮಾಡಿ ಒಗ್ಗರಣೆ ಹಾಕಿ ಮಕ್ಕಳಿಗೆ ಬಾಕ್ಸಿಗೆ ಕಟ್ಬಿಟ್ಟು, ಇನ್ನೂ ಒಂದು ಸ್ಟ್ಯಾಂಡು ಇಲ್ಲಿ ತಿನ್ನೋದಕ್ಕೆ ಮನೆಯವ್ರಿಗೆ ನನಗೆ ಎಲ್ಲ ಮಾಡಬೇಕು. ಈ ರೀತಿ ಇರುತ್ತೆ ಫ್ರೆಂಡ್ಸ್ ನನ್ನ ದಿನಚರಿ. ನಾನು ವರ್ಕಿಗೆ ಹೋಗ್ತೀನಿ. ಕೆಲವೊಬ್ರು ಕೇಳ್ತಾರೆ, ನನ್ನನ್ನು ಕೇಳ್ತಾರೆ, ನಮ್ಮ ಮನೆಯವ್ರನ್ನೂ ಕೇಳ್ತಾರಂತೆ, ನಮ್ಮ ಮಮ್ಮಿನೂ ಕೇಳ್ತಾರಂತೆ, ರೇಖಾ ಕಾಲೇಜಿಗೆ ಹೋಗ್ಕೊಂಡು ಮಕ್ಕಳನ್ನು ಇದನ್ನು ಮಾಡಿಕೊಂಡು ಹೆಂಗೆ ವಿಡಿಯೋ ಶೂಟ್ ಮಾಡ್ತಾಳೆ ಅಂತ. ಏನಿಲ್ಲ ಫ್ರೆಂಡ್ಸ್, ನನಗೆ ಮೊದಲಿಂದನೂ ಅಡುಗೆ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟು, ಪ್ಯಾಷನ್ ನನಗದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಲೇ ಈ ಕುಕ್ಕಿಂಗ್ ಚಾನಲನ್ನು ಓಪನ್ ಮಾಡಿರೋವಂಥದ್ದು ಯೂಟ್ಯೂಬಲ್ಲಿ. ಬಿಕಾಸ್ ಬರೀ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಬರೀ ಮನೇಲೇ ವೆರೈಟಿ ಮಾಡ್ತೀಯಾ, ತಿನ್ನಿಸ್ತೀಯಾ ನಮಗೆ. ಸೊ ನಿನ್ನನ್ನು ನೋಡಿಕೊಂಡು ಫಾಲೋ ಮಾಡೋರು ಇರ್ತಾರೆ. ಸೊ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ, ಕೆಲವೊಂದು ರೆಸಿಪಿಗಳನ್ನ ಮಾಡಿ ನೀನು ಯಾಕೆ ಯೂಟ್ಯೂಬಿಗೆ ಹಾಕಬಾರ್ದು ಅಂತ ಅವರೇ ನನಗೆ ಮೋಟಿವೇಶನ್ ಮಾಡಿದ್ದು. ಫ್ರೆಂಡ್ಸ್, ನಮ್ಮ ಮನೆಯವರಾಗಲಿ ಮಕ್ಕಳಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ಸಲ ಶೂಟ್ ಮಾಡ್ತಾ ಒಂದು 10-15 ನಿಮಿಷ ಲೇಟ್ ಆಗಿಬಿಡುತ್ತೆ. ಸೊ ಪರವಾಗಿಲ್ಲ ಮಮ್ಮಿ, ನೀವು ನಿಧಾನಕ್ಕೆ ಮಾಡಿ, ನೀವು ಶೂಟ್ ಮಾಡಿಕೊಂಡೇ ಮಾಡಿ ಅಂತ ಅವರು ಪಾಪ ಬಂದುಬಿಟ್ಟು ಕ್ಯಾಮ್ರಾ ಆ್ಯಂಗಲನ್ನು ಚೇಂಜ್ ಮಾಡೋವಂಥದ್ದಾಗಿರ್ಬೋದು, ಸರ್ವ್ ಮಾಡೋದಾಗಿರ್ಬೋದು, ಸ್ವಲ್ಪ ವೆಯ್ಟ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ತುಂಬ ಸಪೋರ್ಟ್ ಕೊಡ್ತಾರೆ ಫ್ರೆಂಡ್ಸ್. ಯಾವುದೇ ಕೆಲಸ ಆಗಲಿ ಸೊ ಮನೆಯವ್ರ ಸಪೋರ್ಟ್ ಇಲ್ಲದೆ ಯಾವುದೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ನಾನು ಆಲ್ರೆಡಿ ಮಿಕ್ಸಿ ಜಾರ್ಗೆ ಕಡಲೆ, ಕೊಬ್ಬರಿ, ಬೆಳ್ಳುಳ್ಳಿ, ಉಪ್ಪನ್ನ, ಜೀರಿಗೆನ ಹಾಕಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಚೆಕ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬೆಚ್ಚಗಾಗಿದೆ. ಸೊ ನಂಗೆ ಟೈಮ್ ಬೇರೆ ಇಲ್ಲ, ಇನ್ನೂ ಸ್ವಲ್ಪ ತಣ್ಣಗೆ ಆಗಬೇಕಿತ್ತು, ಬಟ್ ಟೈಮ್ ಇರಲಿಲ್ವಲ್ಲ, ಹಾಗಾಗಿ ಸೊ ಸ್ವಲ್ಪ ಬೆಚ್ಚಗಿತ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ನಾನು ವೆಟ್ ಇಂಗ್ರೀಡಿಯೆಂಟ್ ಆದಂಥ ಹಸಿ ಪದಾರ್ಥ ಆದಂಥ ಟೊಮೆಟೊ ಮತ್ತು ಒಣಮೆಣಸಿಕಾಯಿ ಬೇಯಿಸಿರೋದನ್ನು ಮತ್ತೆ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಸೊ ನಾನು ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಿಲ್ಲ. ಸೊ ಟೊಮೆಟೊಲಿರುವಂಥ ನೀರೇ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಇವಾಗ ಫೈನಲಾಗಿ ಉಳಿದಿರೋಂಥ ಟೊಮೆಟೊ ಮತ್ತು ಬೇಯಿಸಿರೋಂಥ ಮೆಣಸಿಕಾಯಿನ ಹಾಕಿಬಿಟ್ಟು ನನಗೆ ಕನ್ಸಿಸ್ಟೆನ್ಸಿ ನೋಡಿ ಫ್ರೆಂಡ್ಸ್,
ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಹೊರಗೆ ಬಂದುಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಬೇಕೋ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ಹದಕ್ಕೆ ರುಬ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇದೊಂದು ಸ್ವಲ್ಪ ಪಚಡಿ ತರಿಯಾಗಿರಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಜಸ್ಟ್ ಒಂದೆರಡು ಪಲ್ಸನ್ನು ಗರ್ರ ಅನ್ನಿಸ್ತೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಲಾಸ್ಟಿಗೆ ಹಾಕಿಬಿಟ್ಟು ಜಸ್ಟ್ ಒಂದು ಪಲ್ಸನ್ನು ಮಾಡ್ಕೋಬೇಕು. ಆವಾಗ ಗ್ರೀನ್ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಕಹಿ ಬಿಡಲ್ಲ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ತುಂಬ ಮಿಕ್ಸಿ ಹಾಕಿದ್ರೆ ಅದು ಕಹಿ ಬಿಟ್ಬಿಡುತ್ತೆ. ನೋಡಿ ಟೆಕ್ಸ್ಚರ್ ಯಾವ ರೀತಿ ಇದೆ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಒಂದು ಸಲ ಈ ಪಚಡಿ ಮಾಡಿ ನೋಡಿ, ಮನೇಲಿ ಇಟ್ಟಾಗ್ಬಿಡುತ್ತೆ. ಈ ರೆಸಿಪಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಡುತ್ತೆ. ಈ ಪಚಡಿನ ಇಡ್ಲಿ, ದೋಸೆ, ಸೆಟ್ ದೋಸೆ, ಮೆಂತ್ಯ ದೋಸೆ, ಮಲ್ಟಿಗ್ರೇನ್ ದೋಸೆ, ರಾಗಿ ರೊಟ್ಟಿ, ಚಪಾತಿ, ಪೂರಿ, ಬಿಸಿ ಬಿಸಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇದಕ್ಕೆ 1 ಸ್ಪೂನು ಬೆಲ್ಲದ ಹಾಲನ್ನು ಹಾಕ್ತೀನಿ. ಅಂದರೆ ಬೆಲ್ಲದ ಪಾಕ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತೀನಿ. ಈ ಟೊಮೆಟೊ ಪಚ್ಚಡಿಗೆ ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲನೂ ಬ್ಯಾಲೆನ್ಸಾಗಿ ಹಾಕಬೇಕು. ಫ್ರೆಂಡ್ಸ್, ನಿಮ್ಮನೇಲಿ ಟೊಮೆಟೊ ನಾಟಿ ಇಲ್ಲ, ಈ ಜಾಮೂನ್ ಟೊಮೆಟೊ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಬೇಯೋದಕ್ಕೆ ಹಾಕ್ಬೋದು, ಅಡ್ಡಿ ಇಲ್ಲ, ಹುಳಿ ಚೆನ್ನಾಗಿ ಬಿಡುತ್ತೆ. ಸೊ ನೋಡಿ, ನಂದು ಚಟ್ನಿ ರೆಡಿ ಆಗಿದೆ. ಸೊ ಒಗ್ಗರಣೆ ಹಾಕಬೇಕು. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಟ್ನಿ ರೆಡಿ ಇದೆ. ಇಡ್ಲಿ ಆಲ್ರೆಡಿ ಬೇಯ್ತಾ ಇದೆ. ಸೊ ಚೆಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಏನು ಹೇಳಿದೆ ನಿಮಗೆ, ಎಷ್ಟು ಹಿಟ್ಟು ಹಾಕಿದ್ದೆ ನಿಮ್ಮ ಕಣ್ಣಿದ್ರಿಗೇ ಹಾಕಿ ನಾನು ಬೇಯಕ್ಕಿಟ್ಟಿದ್ದೆ. ಇವಾಗ ನೋಡಿ ಫುಲ್ಲಾಗಿ ಫರ್ಮೆಂಟ್ ಅಂದರೆ ಫುಲ್ಲಾಗಿ ಉಬ್ಬಿ ಬಂದಿದೆ ಇಡ್ಲಿ. ನೋಡಿ, ಒಂದು ಚೂರು ಅಂಟ್ತಾ ಇಲ್ಲ. ನಾನು ಅಷ್ಟು ಜೋಡಿಸ್ಕೊಳ್ಳೋದ್ರೊಳಗಡೆ ನನಗೆ ಒಂದು ಇಬ್ಬೆ ಅಂದರೆ 1 ಸ್ಟ್ಯಾಂಡ್ ಇಡ್ಲಿ ಆಯಿತು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀರಿ. ಅದೊಂದು ಚೂರು ಸ್ಟೀಮ್ ಹಂಗೆ ಒಳಗಡೆ ಇಡ್ಲಿ ಸ್ವಲ್ಪ ಹಳ್ಕೊಳ್ಳಿ ಅಂತ ಅಂದ್ಬಿಟ್ಟು ತಕ್ಷಣ ತೆಗಿಬಾರ್ದು, ಒಂದು 5 ನಿಮಿಷ ಬಿಡಬೇಕು. ಇವಾಗ ನಾನು ಟೊಮೆಟೊ ಪಚ್ಚಡಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಜಸ್ಟ್ 2 ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ. ಇಷ್ಟನ್ನು ನೋಡಿ, ಆ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿರೋದು, ತುಂಬ ಎಣ್ಣೆ ಹಾಕಬಾರ್ದು. ಸೊ ಇವಾಗ ನಾನು ಒಗ್ಗರಣೆಗೆ ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಟೊಮೆಟೊ ಆಗಿರೋದ್ರಿಂದ ಐರನ್ ಪಾತ್ರೆ ಇಡಬಾರ್ದು, ಅದು ರಿಯಾಕ್ಷನ್ ಆಗುತ್ತೆ. ಹುಳಿ ಮತ್ತು ಕಬ್ಬಣ ರಿಯಾಕ್ಷನ್ ಆಗಿಬಿಟ್ಟು ಅದು ಟಾಕ್ಸಿಕ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟೀಲ್ ಪಾತ್ರೆನ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ. ಫ್ರೆಂಡ್ಸ್, ಈ ಟೊಮೆಟೊ ಪಚ್ಚಡಿಗೆ ಸ್ವಲ್ಪ ಜೀರಿಗೆ ಮುಂದೆ ಇರಬೇಕು, ಒಗ್ಗರಣೆಗೂ ಮುಂದೆ ಇರಬೇಕು. ಅದೇ ರೀತಿ ಪಚ್ಚಡಿ ನಾವು ಮಿಕ್ಸಿಗೆ ಹಾಕ್ತೀವಲ್ಲ ಅದರಲ್ಲೂ ಸ್ವಲ್ಪ ಮುಂದೆ ಇರಬೇಕು. ಸೊ ನೀವು ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಒಂದ್ಸಲ ನನ್ನ ರಿಕ್ವೆಸ್ಟ್, ಒಂದ್ಸಲ ಈ ಪಚ್ಚಡಿನ ಟೊಮೆಟೊ ಪಚ್ಚಡಿನ ಟ್ರೈ ಮಾಡಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಒಂದೇ ಚಿಕ್ಕ ಈರುಳ್ಳಿ ಮತ್ತು ಫ್ರೆಶ್ ಆಗಿರೋ ಕರ್ಬೇ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ಮಾರ್ಕ್ಸೋದೇನು ಬೇಡ, ಜಸ್ಟ್ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಒಗ್ಗರಣೆಗೆ ನಾವು ಬರೀ ರುಬ್ಬಕ್ಕೆ ಉಪ್ಪು ಹಾಕಿದ್ದೀವಿ. ಇವಾಗ ಸ್ವಲ್ಪ ಈರುಳ್ಳಿಗೂ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, ಯಾಕಂದರೆ ಇಲ್ಲಾಂದರೆ ಒಗ್ಗರಣೆ ಸಪ್ಪೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಟಿಪ್ಸು ಫ್ರೆಂಡ್ಸ್. ಯಾವಾಗಲೇ ಆಗಲಿ ನಾವು ಈರುಳ್ಳಿ ಹಾಕಿದ ತಕ್ಷಣ ಒಂದು ಚಿಟಿಕೆ ಸ್ವಲ್ಪನಾದರೂ ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಎಲ್ಲ ಉಪ್ಪನ್ನು ಹೀರ್ಕೊಂಡು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ. ಇದು ಒಂದು ಟಿಪ್ಸು. ಇವತ್ತು ನನ್ನ ರೆಸಿಪಿಯಲ್ಲಿ ಅವರೊಂದೊಂದು 2 to 3 ಟಿಪ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೋಡಿ, ಇವಾಗ ನಾನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಒಗ್ಗರಣೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿವಾಗ ಏನು ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಮಿಕ್ಸಿ ಜಾರಲ್ಲೂ ತುಂಬ ಅದು ಆ ಪೇಸ್ಟೆಲ್ಲ ಇರುತ್ತಲ್ವ ರುಬ್ಬಿರೋ ಅಂಥದ್ದು, ಅದಕ್ಕೆ ನಾನು ನೀರನ್ನು ಹಾಕಿಬಿಟ್ಟು ಇವಾಗ ನಾನು ಮಿಕ್ಸಿ ಜಾರನ್ನ ರಿನ್ಸ್ ಮಾಡಿಬಿಟ್ಟು ಈ ಒಗ್ಗರಣೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಅಲ್ಲಿ ತನಕ ಬಿಡಬಾರ್ದು ಫ್ರೆಂಡ್ಸ್, ಕೈ ಆಡ್ತಾನೆ ಇರಬೇಕು, ಯಾಕಂದರೆ ನಾವು ಕಡಲೆ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು ಇದಕ್ಕೆ, ಯಾಕಂದರೆ ಇದು ಕುದೀತಾ ಗಟ್ಟಿ ಆಗುತ್ತೆ. 1 ಅವರ್ ಬಿಟ್ಟ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೀವು ನೋಡ್ತಿರ್ಬೋದು, ಏನು ಮೇಡಮ್ ಇದು ಪಚ್ಚಡಿ ಅಂತೀರಾ, ಸಾಂಬಾರು ಥರ ಇದೆ ಅಂತ. ನೀವು ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ, ಇದು ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ಏನು ಟಿಪ್ಸ್ ಅಂದರೆ, ಇದು ಪಚ್ಚಡಿನ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಯೋಕೆ ಇಟ್ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು, ಇಲ್ಲಾಂದರೆ ಅದು ಕುದ್ದು ಗ್ಯಾಸ್ ಮೇಲೆ, ಪಾತ್ರೆ ಮೇಲೆ, ಕೈ ಮೇಲೆಲ್ಲ ಸಿಡಿದ್ಬಿಡುತ್ತೆ. ಫ್ರೆಂಡ್ಸ್, ಎಷ್ಟು ಟೆಂಪ್ಟಿಂಗ್ ಕಾಣ್ತಾ ಇದೆ ಅಲ್ವಾ ಇದು ಟೊಮೆಟೊ ಪಚ್ಚಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಯು ವಿಲ್ ಬಿಕಮ್ ಫ್ಯಾನ್ ಆಫ್ ದಿಸ್ ಟೊಮೆಟೊ ಪಚ್ಚಡಿ. ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಹುಳಿ ಎಲ್ಲ ಸಖತ್ತಾಗಿತ್ತು. ಇದೊಂದು ಸ್ವಲ್ಪ ಕುದ್ರೆ ಎಲ್ಲ ಚೆನ್ನಾಗಿ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಕುದಿಯೋಕೆ ಇಟ್ಬಿಟ್ಟು ನಾನಿವಾಗ ಇಡ್ಲಿನ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಆಲ್ರೆಡಿ ಒಂದು 10 ಮಿನಿಟ್ಸ್ ಅಷ್ಟೇ ಇರೋದು ನನಗೆ ಟೈಮು. ನಾನು ರೆಡಿ ಆಗಬೇಕಿತ್ತು. ಹಾಗಾಗಿ ತುಂಬ ಪೇಷನ್ಸಿಂದ ಇವತ್ತಿದ್ದೆ. ಅದನ್ನೇ ಅಂತಾಯಿದ್ರು ನಮ್ಮ ಮನೆಯವರು, ಯಾಕೆ ನಿಂಗೆ ಟೈಮ್ ಆಗಿಲ್ವಾ, ಬರೀ ವಿಡಿಯೋನೇ ಮಾಡ್ತಾ ಇದೆಯಾ, ಬರೀ ಇಡ್ಲಿ ತೋರಿಸೋದು, ಚಟ್ನಿ ತೋರಿಸೋದು, ಬರೀ ಇದನ್ನೇ ಮಾಡ್ತಾ ಇದೆಯಾ ಅಂತ. ಬಟ್ ನನಗೆ ಇವತ್ತು ಏನು ಆಸೆ ಇತ್ತು ಅಂದರೆ,
ಒಂದು ಸ್ಟೆಪ್ಪನ್ನು ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಇಡ್ಲಿ ಯಾವ ರೀತಿ ಬಂತು, ಉದ್ದಿನಬೇಳೆ ಇಲ್ಲದೆ, ಅದೇ ರೀತಿ ಪಚಡಿ ಯಾವ ರೀತಿ ಕಾಂಬಿನೇಷನ್ ಅಂತ ತೋರಿಸ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಚೂರು ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ನಾನು ಇಡ್ಲಿ ತೆಗಿಬೇಕಿತ್ತು, ಬಟ್ ಬೇಗನೆ ಸ್ಪೂನ್ ಹಾಕಿಬಿಟ್ಟೆ, ಹಾಗಾಗಿ ಕೊಚ್ಕೊಂಡ್ಬಿಡ್ತು. ಫ್ರೆಂಡ್ಸ್, ಇಡ್ಲಿ ಒಂದು 2 ಮಿನಿಟ್ಸ್ ನಾವು ಗಾಳಿಗೆ ಬಿಡಬೇಕು. ನೋಡಿ, ನಾನು 1 ಮಿನಿಟ್ ಬಿಟ್ಬಿಟ್ಟು ಅಲ್ಲಿ ಚಟ್ನಿನ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬಂದೆ ಈ ಕಡೆ. ಅಷ್ಟರೊಳಗಡೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಹಿಡಿಯೋಕ್ಕಾಗ್ತಿರಲ್ಲ, ಅಷ್ಟು ಬಿಸಿ ಇತ್ತು. ನೀವು ನೋಡ್ತಿರ್ಬೋದು ಕ್ಲೋಸಪ್ಪಲ್ಲಿ ಸ್ಟೀಮ್ ಯಾವ ರೀತಿ ಬರ್ತಾ ಇದೆ ಅಂತ. ಫ್ರೆಂಡ್ಸ್, ಇವಾಗ ಹೇಳಿ ನಿಮಗೆ ನನ್ನ ಇಡ್ಲಿ ನೋಡಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ. ನಿಜವಾಗ್ಲೂ ನೀವು ಗೆಸ್ ಮಾಡೋಕ್ಕಾಗುತ್ತಾ? ನಾನು ಉದ್ದಿನಬೇಳೆ ಹಾಕಿಲ್ಲ, ಇದು ದಿಢೀರ್ ಇಡ್ಲಿ ಅಂತ. ನೋಡಿ, ಕೈ ಹಾಕಿದರೆ ಹಂಗೆ ಮುರಿದೋಗ್ತಾ ಇದೆ, ಯಾಕಂದರೆ ಅಷ್ಟು ಸ್ಮೂತಾಗಿದೆ ನೋಡಿ. ನೋ ಪ್ರೆಷರ್, ಇಡ್ಲಿ ಯಾವ ರೀತಿ ಬ್ರೇಕ್ ಆಗ್ತಿದೆ ಅಂತ ನೋಡಿ. ಬಿಸಿ ಇರೋದ್ರಿಂದ ಅಂಟ್ತಾ ಇದೆ, ಯಾಕಂದರೆ ಅದು ತುಂಬ ಬಿಸಿ ಇದೆ ಇಡ್ಲಿ. ಒಂದು 1 ಮಿನಿಟ್ 2 ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಸೆಟ್ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಕ್ಕಳು ಬೆಳಗ್ಗೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಫಸ್ಟೇ ತೋರಿಸಿದ್ನಲ್ಲ, ಅವ್ರು ತಿಂತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಇಡ್ಲಿ ಬ್ರೇಕ್ ಆಗ್ತಾಯಿತ್ತು ಅಂತ. ಸೊ ಇವಾಗ ಎಲ್ಲ ಅನ್ಮೋಲ್ಡ್ ಮಾಡಿಬಿಟ್ಟು ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು 3ರಿಂದ 4 ಅವ್ರ ಬಾಕ್ಸಿಗೆ ತೊಗೊಂಡೋಗೋದು. ಇವತ್ತು ಅವ್ರಿಗೆ ಗೊತ್ತಿಲ್ದಂಗೆ 5 ಇಡ್ಲಿ ಹಾಕಿದ್ದೆ, ನೋಡೋಣ ಏನಂತಾರೆ ಅಂತ. ಮಮ್ಮಿ ತುಂಬ ಚೆನ್ನಾಗಿತ್ತು, ನಮ್ಗೆ 5 ಇಡ್ಲಿ ತಿಂದಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ ಅಂದರು. ಸೊ ಇಲ್ಲಿ ನೋಡಿ, ಅವ್ರಿಗೆ ಟೆಸ್ಟ್ಗಳು ನಡೀತಾ ಇರೋದ್ರಿಂದ ತಿನ್ನೋಕ್ಕೆ ಜಾಸ್ತಿ ಟೈಮ್ ಆಗೋಲ್ಲ. ಜಾಸ್ತಿ ಹಾಕಬೇಡಿ ಮಮ್ಮಿ, ಬೇಕಾದ್ರೆ ಮನೆಗೆ ಬಂದು ತಿಂತೀವಿ ಅಂತಾರೆ ಅವರು. ಬಟ್ಟು ತಾಯಿ ಮನಸ್ಸು ಕೇಳಬೇಕಲ್ಲ, ಒಂಚೂರು ತುತ್ತು ಜಾಸ್ತಿ ಆದರೂ ಪರವಾಗಿಲ್ಲ, ಜಾಸ್ತಿನೇ ಹಾಕೋದು. ಎಲ್ಲ ತಾಯಂದರು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಮಾಡೋದು. ಮಕ್ಕಳು ಕಡಿಮೆ ಅಂದರೆ ನಾವು ಜಾಸ್ತಿನೇ ಹಾಕೋವಂಥದ್ದು. ಸೊ ಇಲ್ಲಿ ನೋಡಿ, ನಾನು ಇಡ್ಲಿಗಳನ್ನೆಲ್ಲ ಬಿಸಿ ಬಿಸಿ ಇಡ್ಲಿನ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿವಾಗ ಚಟ್ನಿನೂ ಹಾಕಬೇಕು. ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ಅಂದರೆ, ನೀವು ಅದು ಇದು ಮಾಡಿಕೊಂಡು ಚಟ್ನಿನ ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ನಾನು ಅದನ್ನು ಒಂದು ಟಿಪ್ಸ್ ನೋಡಿ ನಾನು ಅವಾಗವಾಗ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಇಡ್ಲಿನ ಅನ್ಮೋಲ್ಡ್ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಮನೆಯವರು ಮಕ್ಕಳು ಬಂದುಬಿಟ್ಟು ಮಿಕ್ಸ್ ಮಾಡ್ತಾನೇ ಇದ್ದರು. ನಾನು ಅವ್ರಿಗೆ ಹೇಳಿದ್ದೆ, ನೀವು ಚಟ್ನಿನ ನೋಡ್ಕೊತಾ ಇರಿ, ನಾನಿಲ್ಲಿ ಒಂದು ಸ್ವಲ್ಪ ಇಡ್ಲಿನ ಅನ್ಮೋಲ್ಡ್ ಮಾಡ್ತೀನಿ ಅಂತ. ಸೊ ನೋಡಿ, ಮತ್ತೆ ಒಂದು ಸ್ಟ್ಯಾಂಡ್ ಇಡ್ಲಿಗೆ ಇಟ್ಟೆ, ಅಲ್ಲೇನೋ ಮಿಕ್ಸ್ ಮಾಡಿಕೊಂಡೆ, ಇನ್ನೊಂದು ಸ್ಟ್ಯಾಂಡ್ ಇಡ್ಲಿಗಿಟ್ಟೆ. ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಎಷ್ಟು ತಿಕ್ಕಾಗಿದೆ ನೋಡಿ. ಆಮೇಲೆ ಮೆಣಸಿಕಾಯಿ ಫ್ರೆಂಡ್ಸ್, ಗುಂಟ್ನೂರು ಮೆಣಸಿಕಾಯಿ ಹಾಕಿಬಿಡಿ, ಖಾರದ ಮೆಣಸಿಕಾಯಿ ಹಾಕಿಬಿಡಿ, ಬ್ಯಾಡಗಿ ಮೆಣಸಿಕಾಯಿ ಇಲ್ಲ ಕಡ್ಡಿಕಾಯಿ ಹಾಕಿರಿ, ಅವಾಗಷ್ಟೇ ಇಷ್ಟು ಕಲ್ಲರು ಮತ್ತು ಸ್ವೀಟ್ನೆಸ್ ಬರೋದು. ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಯಾವುದರಲ್ಲಿ, ಬ್ಯಾಡಗಿ ಮೆಣಸಿಕಾಯಲ್ಲಿ, ದಪ್ಪ ಮೆಣಸಿಕಾಯಲ್ಲಿ. ಹಾಗಾಗಿ ನೋಡಿ, ಬಾಕ್ಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಚಟ್ನಿ ಮತ್ತು ಇಡ್ಲಿನ ಇವತ್ತು ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಮಾಡಿರೋ ಇಡ್ಲಿ ಆ್ಯಕ್ಚುಲಿ ಶಾರ್ಟೇಜ್ ಆಯಿತು. ನಮ್ಮನೆಯವರು ಹೇಳಿದ್ದೇನು, ಇಷ್ಟು ಚೆನ್ನಾಗಿರೋ ಚಟ್ನಿ ಮಾಡಿ ನೀನು ಇಡ್ಲಿ ಎಷ್ಟು ಕಡಿಮೆ ಮಾಡಿದೀಯಾ, ಕಾಯಿ ಚಟ್ನಿ ಮಾಡಿದಾಗ ಜಾಸ್ತಿ ಇಡ್ಲಿ ಮಾಡ್ತೀಯಾ, ನನಗಿಷ್ಟ ಆಗಲ್ಲ. ಈ ಥರ ಎಲ್ಲ ಟೊಮೆಟೊ ಚಟ್ನಿ, ದಾಲ್, ಸಾಂಬಾರು ಮಾಡಿದಾಗ ಕಡಿಮೆ ಮಾಡಿಬಿಡ್ತೀಯ ಅಂತ. ಫ್ರೆಂಡ್ಸ್, ನಾನು ಕಡಿಮೆ ಮಾಡಬೇಕು ಅಂತ ಮಾಡಲಿಲ್ಲ. ಆ್ಯಕ್ಚುಲಿ ಇವತ್ತು ಉಳಿದಂಥ ಅನ್ನದಲ್ಲಿ ನನಗಷ್ಟೇ ಇಡ್ಲಿ ಆಗಿದ್ದು. ಸೊ ಸ್ವಲ್ಪ ರೈಸನ್ನು ಜೊತೆಗೆ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು.